ಮಧ್ಯರಾತ್ರಿಲಿ ಕಾಸ್ ಕಳ್ಕೊಂಡು ಕನ್ಫ್ಯೂಸ್ ಆಗಿ ಕಕ್ಕ ಬಿಕ್ಕಿಯಾಗಿ ಕಣ್ ಬಿಡ್ತಿರೋ ನಮ್ಮ ಕಂಟೆಸ್ಟೆಂಟ್ಸ್ ಗಳ ಕಥೆ ಎಲ್ಲಿಗೆ ಬಂತು ನೋಡೋಣ ಬಣ್ರಪ್ಪ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನಾವ್ ನಿಮ್ ನಿದ್ದೆ ಬರೆಸ್ತೀವಿ, ನೋಡ್ತೀರಾ? ಬರ್ದನಾ? 10 ಸೆಕೆಂಡ್ ಮೇಲೆ ಕಣ್ ಮುಚ್ಚಿದ್ರೆ ಔಟು. ನಾವು ಕರೆಕ್ಟ್ 6 ಸೆಕೆಂಡ್ ಮುಚ್ಚಿ ಟಾರ್ಚರ್ ಕೊಡ್ತೀವಿ. 1 2 3 4 5 6 ಆಯ್ತು. ನನ್ಗೆ ಹೊತ್ತಲ್ಲಿ ನಿದ್ದೆ ಬರೋ ಟೈಮಲ್ಲಿ ಚಾಲೆಂಜಸ್ ನ ಕಾಪಾಡೋಕೆ ದೇವ್ರು ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮಂತ ಬರ್ತಾನೆ, ಅವರ ನಿದ್ದೆ ದೂರ ಮಾಡ್ತಾನೆ. ಬ್ರೋ ನಮ್ಮೂರವ್ರು ಅಂತ ಹೇಳಿ ನನಗೆ ಡಚ್ ಕೊಟ್ಬಿಟ್ರಲ್ಲ ಇವಾಗ. ನಮ್ಮೂರಲ್ಲಿ ಬರೀ ಬಾಂಬ್ ಹಾಕದಲ್ಲೇ ನಾನೇ ಒಂದು ಸೆಕೆಂಡ್ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. 1 ಲಕ್ಷ ನಿಮ್ ತಾತ ಕೊಡ್ತಾರ? ಎಲ್ರು ಇವಾಗ ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ಮಾಡ್ಬೇಕು. ಇವಾಗ ಎಲ್ರು ಲೈನ್ ಮಾಡ್ರಿ ಅಲ್ಲಿ, ಹಂಗೆ ಒಬ್ಬೊಬ್ರಾಗ ಜಂಪ್ ಮಾಡಬೇಕು ಮಾಡಿ. ಹಾ ಹೌದು. ಒಂದ್ಸಲ ಸೆಲ್ಯೂಟ್ ಹೊಡಿರಿ ನೋಡೋಣ. ಸೆಲ್ಯೂಟ್ ಚಾಲೆಂಜ್. ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ, ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಬಜಾನ, ನಿಧಾನವೇ ಪ್ರಧಾನ, ಅತ್ತೆ ಸೇಫ್ ಪ್ರಯಾಣ, ಹೇಳಿಕೊಂಡೆ ಹೋಗು. ನಾನೇ ಎಲ್ಲಾರ್ಗು ಚುಂಬು ಎಲ್ಲ ಕೊಟ್ಟಿದ್ದೀನಿ. ಅಲ್ಲೇ ಮಲ್ಕೊಳ್ಳಿ, ನಿದ್ದೆ ಬರ್ತಿದೆ ಅಲ್ವಾ, ಮಲ್ಕೊಳ್ಳಿ ಅಲ್ಲೇ. ವೈಟ್ ಆಗಿದ್ದೀರಾ? ಸ್ಟಾರ್ ಸೆಟ್ ಪ್ರೊಡಕ್ಷನ್ ಯಾರಾದ್ರೂ ಒಂದ್ ಚೇರ್ ಕೊಡಿದ್ದಾರೆ ಇವ್ರಿಗೆ. ನನ್ ತೋಟೆ ಮೇಲೆ ಒಡೆ ಹಾಕತ್ರ ಕೂತ್ಕೊಂಡಿದ್ದಾರೆ. ಹಾ ರೆಡಿ, ಸೌಂಡ್ ಓಪನ್ ಗಂಗನಂ ಸ್ಟೈಲ್, ಗಂಗನಂ ಸ್ಟೈಲ್, ಓಪನ್ ಗಂಗನಂ ಸ್ಟೈಲ್, ಓಪನ್ ಗಂಗನಂ ಸ್ಟೈಲ್. Sexy lady, open Gangnam Style. Sexy lady, open Gangnam Style. ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಕೈನ ಹಿಂದೆ ಕಟ್ಬೇಕು. ಕಣ್ಬಿಡಿ ನಿಧಾನಕ್ಕೆ, ಕೈ ಮುಂದೆ ತಗೊಳ್ಳಿ. ಏನಿದೆ ನೋಡಿ, ಯಾವ್ಯಾವ ಕಲರ್ ಇದೆ ಅಂತ. ವೈಟ್ ಯಾರಿಗೆ ಬಂದೈತೆ ಕೈ ಎತ್ರಿ. ಓಹೋ, ನಮ್ಮ ಮಹಾನ್ ವ್ಯಕ್ತಿ. ಏನು ಏನು? ಓ ಮೆಂಟಲ್ ಹುಚ್ಚಿಡ್ಬಿಟ್ಟಿದೆ. ಎಷ್ಟು ಕಲರ್ ಬಂದ್ಬಿಟ್ಟಿದ್ದೀನಿ. ಅವಾಗ ಹಾವು ಬಿಡ್ತಾ ಇರ್ತೀನಿ. ಹಾವು ಬಿಡ್ತಾ ಇರ್ತೀನಿ. ನಾನು ಎಷ್ಟು ಅನ್ನಕ್ಕಿದ್ದೀನಲ್ಲ. I love my figure. I love my dog. I love my dog. One is mine. One is mine. One is adopted. One is adopted. I love lungi. I love lungi. ನನಗೆ ಲುಂಗಿ ಒಂದ್ ಇದ್ಬಿಟ್ರೆ ಸಾಕಪ್ಪ. ನನ್ ಲುಂಗಿ ಒಂದ್ ಇದ್ಬಿಟ್ರೆ ಸಾಕಪ್ಪ. ಕಂಟಿನ್ಯೂ. ನಾನು ಹೇಳೋವರೆಗೂ ಮಾಡ್ತಾ ಇರ್ಬೇಕು. ಅದು ಸೂಪರ್. ಜೋರಾಗಿ ಚಪ್ಪಳೆ ತಟ್ಬಿಡಿ ಅವ್ರಿಗೆ. ಏನ್ ತಟ್ಕೊಂಡ್ಬಿಟ್ಟು. ಏ ರಕ್ಷಾ, ನಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಏನು 3 ಬಿಟ್ಟು ಬಂದಿದ್ಯಾ ಶೋಗೆ? ನೀನಷ್ಟೇ ಏನ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ಏನಕ್ಕೆ ಬಂದಿದ್ಯಾ ಇಲ್ಲಿ? ಸುಮ್ನೆ ಕುತ್ಕೊಳ್ಳೋಕ ಇಲ್ಲ ಮಜಾ ಮಾಡಕ್ಕ?
ಮಜಾ ಮಾಡಕ್ಕ ಹಾಗಿದ್ರೆ ಮಾಡು, ಅದ್ನಾದ್ರೂ ಮಾಡಿ ಹಿಂಗ್ ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ಯಾ? ನೀನು ನಿವೇದಿತ ಏನ್ ಮಾಡ್ತಿದ್ಯಾ? ಮೂರು ಬಿಟ್ಟು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ದೆ ತಾನೆ? ಚೆನ್ನಾಗಿ ಊಟ ಮಾಡ್ದೆ ತಾನೆ? ಹೌದು. ನಿನ್ಗೆಷ್ಟ್ ಕೊಬ್ಬು? ನಿಮ್ಗೆ ಗೊತ್ತದ ಎಷ್ಟು ಹಾ? ಅಂತ. ಇವಾಗ ಇಟ್ರೆ ನಿನ್ಗೆ ಗೊತ್ತಾಗುತ್ತೆ. 4 ಬಿಟ್ಟಿದೀವಿ ನಾವು. ಏನು? ನಾಚಿಕೆ, ಮಾನ, ಮರ್ಯಾದೆ, ಇನ್ನೊಂದು ನಿಮ್ಮ ಊಟ ಪಾಠ. ನಾನ್ ಕಟ್ಕೊಂಡಿದ್ಯಾ ನೀನು? ನನ್ನನ್ ಬಿಟ್ಟು ಬರೋದಕ್ಕೆ ಕಟ್ಕೊಂಡಿದ್ಯೇನೋ ನೀನು? ನೋಡು ಹೆಂಗ್ ಹೇಳ್ತಾನೆ. ಜೊತೆಲಿ ಕರ್ಕೊಂಡ್ ಬಂದಿಲ್ಲ ಅಂತ. ಅಜ್ಜಿಗಳು ಹೇಳ್ತಾರ ಯಾಗ ಮೂರಿಲ್ವಾ? ನನ್ಗೆಲ್ಲ ಆ ತರ ಒಂದ್ ಮಾತು ಕೇಳಿದ್ರೆ ನಾನು ಸೀರಿಯಸ್ ಆಗಿ ಈಗ್ಲೂ ಕಾಲ ಮಿಂಚಿಲ್ಲ. ನಂಗೆ ಯಾಕೋ ಡೌಟ್ ಬರ್ತಿದೆ, ಅವ್ರು ಬಿಟ್ಟು ಬಂದಿಲ್ಲ ನೀನ್ ಬಿಟ್ಟು ಬಂದಿದ್ಯಾ ಅಂತ. ನಾನ್ 3 ಬಿಟ್ಟಿದೀನಿ, ನಾನು 2 ಬಿಟ್ಟಿದೀನಿ, ಎಲ್ಲರೂ ಕಾಡಲ್ಲಿ ಬಿಟ್ಟಿದ್ದಾರೆ. ಗುಡ್. ಹಾಗಾದ್ರೆ ನೋಡೋಣ ಎಲ್ಲಿ ತನಕ ಸರ್ವೈವ್ ಆಗ್ತೀಯಾ ಅಂತ. ಇವ್ರನ್ನ ನೋಡಿ ನೀವ್ ಹೆಂಗ್ ಹೇಳ್ಬೋದು? ನೀನ್ ಯಾಕೋ ಎಲ್ಲದಕ್ಕೂ ಉರ್ಕೊಳ್ತಿದ್ಯಾ? ಅವರೇ ಉರ್ಕೊಳ್ತಿಲ್ಲ. ಬೆಂಕಿ ತಗದಾಗ ಉರ್ದಂಗ್ ನೀನ್ ಹೊಟ್ಟೆಲ್ ಉರಿತಿದ್ಯಪ್ಪ. ಇಂಡಿಯನ್ಸ್ ಬ್ರದರ್, ಅದಕ್ಕೆ ಐ ಆಮ್ ಆಲ್ವಿನ್ ಬ್ರದರ್. ಹೇಳಿ. ರಾತ್ರಿ ಮುಗೀತು, ಬೆಳಕು ಹರಿತು, ಶುರುವಾಯ್ತು ನೋಡಿ ಪೀಕಲಾಟ. ನಿತ್ಯ ಕಾಡು ನಿತ್ಯ ಕರ್ಮಕ್ಕೂ ಕಂಜೂಸ್ಗಳಾಗೋದ್ರು ನಮ್ಮ ಚಾಲೆಂಜರ್ಸು. ಬರೀ ಇಷ್ಟೊತ್ತಾಗಿ ಬರೀ ಟಾಯ್ಲೆಟ್ ಹೋಗ್ಬಿಟ್ಟು ಬಂದಿದೀವಿ. ಡ್ರೆಸ್ ಎಲ್ಲ ಇನ್ನು ಫುಲ್ ಜಾಸ್ತಿ ಗಲೀಜಿದೆ. ಆದ್ರೂ ಇವತ್ತು ಎಷ್ಟು ನಿದ್ದೆ ಬಂದ್ರು ಬಿಟ್ಕೊಡಲ್ಲ ನಾವು. ಫುಲ್ ಕಾಂಪಿಟೇಷನ್ ಇಂದ ಯಾರಿಗೂ ಒಬ್ರಿಗೊಬ್ರು ಬಿಟ್ಕೊಡ್ದೆ. ಒಳ್ಳೆ ಇವತ್ತು ಸ್ಪಿರಿಟ್ ಏನಂದ್ರೆ ಇವಾಗ ಆಂಡ್ರೂ ವಾಸನೆ ಬರಕ್ ಶುರು ಮಾಡ್ಕೊಂಡಿದ್ದಾನೆ. ವಾಸನೆ ಬಂದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಯಾರಿಗೂ ನಾನು ನಿದ್ದೆ ಮಾಡಕ್ ಬಿಡಲ್ಲ. ವಾಸನೆ ಬಂದು ಯಾರು ನಿದ್ದೆ ಮಾಡಬಾರ್ದು. ಅಂದ್ರೂ ನಿಜವಾಗ್ಲೂ ನೀನ್ ಮಲ್ಕೊಂಡ್ಬಿಡು, ನೀನ್ ಹಿಂದೆನೆ ನಾನು ಮಲ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡಿದೆ. ಹಾಟ್ ವಾಟರ್ ಇದಿದೆ, ಹೋಗಿ ಸ್ನಾನ ಮಾಡಿ ಸ್ವಲ್ಪ ಅಟ್ಲೀಸ್ಟ್ ಫ್ರೆಶ್. ಸ್ನಾನ ಮಾಡಲ್ಲ, 5,000 ಆಗುತ್ತೆ. ನಾನ್ ಮಾಡೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಆ ಕಾರ್ನರ್ ಅಲ್ಲೇ ಕುತ್ಕೊಳ್ಳಿ, ನಾನು ಇಲ್ಲೇ ಕುತ್ಕೊಳ್ತೀನಿ. ನಿದ್ದೆ ಬರ್ತದೆ. ಲಾಸ್ಟ್ ಅಲ್ಲಿ ಟೈಟ್ ಕಾಂಪಿಟೇಷನ್ ಬಂದ್ಬಿಟ್ಟು ನಿಮ್ಮ ಹತ್ರ 5,000 ಜಾಸ್ತಿ ಇದ್ರೆ, ಇಲ್ಲಿ 2,000 ಜಾಸ್ತಿ ಇದ್ರೆ. ಚಾಲೆಂಜ್ ಶುರುವಾಗಿ 24 ಗಂಟೆ ಕಳೆದಿಲ್ಲ. ಈಗ್ಲೇ ಹಿಂಗೆ ಉಳಿದ ನಿದ್ದೆ ನಿಭಾಯಿಸೋದು ಹೆಂಗೋ ಆ ದೇವ್ರೇ ಬಲ್ಲ. ಎದ್ದಿದ್ರೆ ಕಾಸು, ಮಲ್ಗಿದ್ರೆ ಲಾಸು, ಅಷ್ಟೇ. ಈ ಫಿಲಮ್ ಅಲ್ಲಿ ನವರಸ ಹೇಳ್ತೀನಿ, ಮಾಡ್ಕೊಂಡು ಹೋಗೋದು. ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು. ಎದ್ದಿದ್ರೆ ಕಾಸು, ಮಲಗಿದ್ರೆ ಫುಲ್ ಲಾಸಪ್ಪ. ಕಾಮಿಡಿ, ಲಾಸ್ ಭಯಾನಕ. ಕರೆಕ್ಟ್ ಆಗಿ ಕೇಳ್ಕೊ. ಎದ್ದಿದ್ರೆ ಕಾಸು, ಮಲಗಿದ್ರೆ ನನ್ ಮಗನೇ ಲಾಸು. ಆಶ್ಚರ್ಯ. ಏನಪ್ಪ? ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸು. ಎದ್ದಿದ್ರೆ ಕಾಸು ಕಾಸು. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಮನೆ ಒಳಗೆ? ಎಷ್ಟೊತ್ತಿಂದ ಎದ್ದಿದ್ದೀರಾ? ಏನೇನ್ ಮಾಡಿರ್ತಾ? ನಿನ್ನೆ ಬೆಳಿಗ್ಗೆ 5 ಗಂಟೆಗೆ ಎದ್ದಿರೋದು. ಓ, ಇನ್ನೂವರೆಗೂ ಮಲಗಿಲ್ಲ, ತುಂಬಾನೇ ಒದ್ದಾಡ್ತಾ ಇದೀವಿ. ನಿದ್ದೆ ಬರ್ತಾ ಇದೆ, ಬಟ್ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಮಲ್ಕೊಂಬಿಡಿ ಮತ್ತೆ. ಅದೇ ಒಬ್ಬೊಬ್ರನ್ನ ಕಳ್ಸೋಣ ಅಂತಿದೀವಿ, ಮಲಗಿಸ್ಬಿಟ್ಟು ನಾವು ಲಾಸ್ಟ್ ಅಲ್ಲೇ ಮಲಗೋಣ. ಮಲಗಿಬಿಟ್ಟಿದ್ರು ಯಾಮಾರಿ ಇದೆ, ಸ್ವಲ್ಪ ಜಸ್ಟ್ ಮಿಸ್ ಹೋಗ್ಬಿಟ್ಟಿರೋರು. ಓಕೆ, ಡಾನ್ಸ್ ಆಡ್ತಾ ಇದೆ ಕಣ್ಗಳೆಲ್ಲ. ಮತ್ತಿಲ್ಲಿ ಟಿಫನ್ ಮೆನು ಕಾಡಲ್ಲಿದೆ. ಕರೆಕ್ಟ್. ಬಾತ್ರೂಮ್ ಹೋಗೋ ದುಡ್ಡು ಕೊಡ್ಬೇಕು, 3,000 ರೂಪಾಯಿ. ಯಾವ್ದಾದ್ರು 5 ಸ್ಟಾರ್ ಹೋಟೆಲ್ ನೋಡಿದೀರಾ ನೀವು ಈ ತರ? ಎಲ್ಲೋದ್ರೂ ಫ್ರೀನೇ, ಬಟ್ ಇದು ಸ್ಪೆಷಲ್ ಆಗಿದೆ. ಇಲ್ಲಿ ಸ್ನಾನ ಮಾಡಕ್ 5,000. ಕಾಫಿ, ಟೀ ಯಾರು ಸ್ನಾನ ಮಾಡಿಲ್ಲ? ಇಲ್ಲ, ನಾನ್ ಮಾಡ್ದೆ. ಮಾಡಿದ್ರ? ದುಡ್ಡು ಕೊಟ್ರು ಪರವಾಗಿಲ್ಲ ಅಂತ ಸ್ನಾನ ಮಾಡಿದೀನಿ. ಒಳ್ಳೇದು. ಅಯ್ಯಯ್ಯೋ, ಇವತ್ ಬೆಳಗ್ಗೆ ನೆನ್ನೆ ರಾತ್ರಿ ಅಲ್ಲ, ಇವತ್ ಬೆಳಗ್ಗೆ. ಅದ್ಗೆ ಯಾವಾಗ ಬೆಳಿಗ್ಗೆ ಆಗುತ್ತೆ ಯಾವಾಗ ರಾತ್ರಿ ಆಗುತ್ತೆ ಟೈಮಿಂಗ್ ಅಂತೂ ಗೊತ್ತಾಗ್ತಿಲ್ಲ ನಮ್ಗೆ. ಓಕೆ. ಹುಡುಗರಿಗೆ ಸ್ಪೆಷಲಿ ಒಂದು ಅರ್ಜೆಂಟ್ ಆಗ್ಲೂ ಬಂದ್ರೆ ನಾರ್ಮಲಿ ಏನ್ ಮಾಡ್ತೀವಿ? ರೋಡಲ್ಲಿ ಹೋಗ್ತಾ ನಿಲ್ಸ್ಬಿಟ್ಟ ಇಲ್ಲ ಒಂದ್ ಕಡೆ ಮಾಡಿರ್ತೀವಿ. ಸೊ ಇಲ್ಲಿಗ್ ಬಂದಾಗ ಕಂಟ್ರೋಲ್ ಮಾಡ್ಕೊಂಡು ಹೆಂಗಿರ್ತೀರಾ? ಫಸ್ಟ್ ಬಾಟಲ್ ಜಾರ್ ಎಲ್ಲ ಇಟ್ಟಿದ್ರು, ಬಾಟ್ಲಿಗೆಲ್ಲ ಹೋಗಿದ್ದಾನೆ ಇಟ್ಟಿದ್ರು. ನೀವಿಬ್ರು ಸಪ್ರೇಟ್ ಆಗಿ ಏನೋ ಮಾತಾಡ್ಕೊಂತ ಇದ್ರ ಅವಾಗಿನ? ಏನ್ ಟಾಪಿಕ್? ಅವರಿಬ್ರು ಬಂದಾಗಿಂದ ಹಂಗೆ ಇದ್ದಾರೆ. ಟಾಪಿಕ್ ಇದೆ ಸರ್ ಅವ್ರದ್ದು. ಹೆಂಗೆ ಅಂದ್ರೆ
ಹ್ಯಾಪಿ ಅಂಡ್ ಸೋ ಗೇ ತರ ಅವರಿಬ್ರು ಮಾತಾಡ್ತಾರೆ. ಅದೇ ಅವ್ರೊಂಥರ ಪಾರ್ಟ್ನರ್ ತರ ಅದು ಹಾಫ್ ಅನ್ ಅವರ್ ಮುಂಚೆ ಚಿನ್ನ ಬಾ ಮಲ್ಕೋ ಅಂತೆಲ್ಲ ಹೇಳಿ ಮೈ ಗಾಡ್, ಏನೋ ಕತೆ ಆಗ್ತಾ ಇದೆ. ಅಕ್ಕ ತಂಗಿ ತರ ಇದೀವಿ ಇಬ್ರು. ಅಕ್ಕ ತಂಗಿ ತರ ಇದೀವಿ. ಇವ್ರು ಮಸಾಜ್ ಮಾಡ್ತಾರೆ. ಸೊ ಎಲ್ಲರಿಗೂ ಕಾಣುತ್ತಿಲ್ಲ. ಅಕ್ಕ ತಂಗಿ ಹೋಗೋದೆಲ್ಲ ಬರೀ ಪೊಂಗಿ. ಅಲ್ಲ ಫಸ್ಟ್ ಐ ಮೇಡ್ ಅ ಕಮೆಂಟ್ ಹೇಳ್ದೆ ನಾನು, ಆಲ್ ಎವ್ರಿ ಒನ್ ಹಿಯರ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಇವರು ನಮ್ಮ ಒಂದು ದೊಡ್ಡ ಅಕ್ಕ ತರ. ಇದು ಸಿಸ್ಟರ್ಹುಡ್ಗಿನ ಸ್ವಲ್ಪ ಜಾಸ್ತಿ. ಸೊ ಬಿ ಕೇರ್ಫುಲ್. ಇನ್ನ ರೂಲ್ಸ್ ಬೇರೆ ಮೊನ್ನೆ ಕ್ಯಾನ್ಸಲ್ ಮಾಡೋದು ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಬೇಡ, ಬಿ ಕೇರ್ಫುಲ್, ಹುಷಾರಾಗಿರಿ. ನಾನು ಅದೇ ವೆರಿ ಸ್ಟ್ರೈಟ್. ಕ್ಯಾಂಪ್ ಫೈರ್ ಅಲ್ಲಿ ನಾನ್ ಕೇಳ್ದಂಗೆ ಅನುಶ್ರೀ ಮತ್ತೆ ಹೇಮಂತ್ ಅದು ಇಬ್ರು ಕ್ಲೋಸ್ ಆಗಿ ಇಷ್ಟ ಆಗ್ತಿತ್ತು. ಅಂದ್ರೆ ನಾವು ಜೋಕ್ ಮಾಡೋದ ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ರೊಮ್ಯಾಂಟಿಕ್ ಆಗಿ ಒಂದ್ ಸಾಂಗ್ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರು. ಆ ಟೈಮಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಹೇಮಂತ್ ನಾನು ಸ್ಟಾರ್ಟ್ ಮಾಡಿದ್ವಿ. ಅದ್ ಚೆನ್ನಾಗ್ ಬಂತು. ಆಕ್ಚುಲಿ ಮುಂದೆ ಇದ್ವಿ, ಜಸ್ಟ್ ಟುಕ್ ಇನಿಷಿಯೇಟಿವ್. ಅದು ಹೋಗ್ತಾ ಹೋಗ್ತಾ ಚೆನ್ನಾಗ್ ಬಂತು. ಚೆನ್ನಾಗ್ ಬರ್ತಾರೆ. ನಾನ್ ಕೇಳಿದ ಹೇಳ್ತೀನಿ, ಎಲ್ಲಾರ್ಕಿಂತ ನಿಮ್ಮಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು ಅಂತ. ವೆರಿ ಹಾನೆಸ್ಟ್ ನಾವು ಮಾಡಿದ್ವಿ, ಚೆನ್ನಾಗ್ ಮಾಡಿದ್ವಿ. ಆಗಿದ್ವಿ. ಅವ್ರು ಡ್ಯಾನ್ಸ್ ಕೆಮಿಸ್ಟ್ರಿ ಓಕೆ ಓಕೆ. ಕೆಮಿಸ್ಟ್ರಿಲೇ ನಿಂತೋಗ್ಬಿಡ್ಲಿ. ಓಕೆ, ಜಸ್ಟ್ ಕೆಮಿಸ್ಟ್ರಿ ನೋ ಬಯಾಲಜಿ ನಥಿಂಗ್. ನಥಿಂಗ್. ಈಗ ಒಂದು ಚೇಂಜ್. ಆಂಡ್ರ್ಯೂ ಹುಡುಗಿ, ನೀವು ಹುಡುಗನ್ ತರ ಮಾಡ್ಬೇಕು. ನಾ ಬೋಲ್ಡು ಇರದ ಬಸ್ಸನು ಹತ್ತಿ ಬಂದ ಚೊಕ್ಕರಿ, ಕಮಲ ಹಾಸನು ಸಿಗಲಿಲ್ಲ ಯಾಕೆ ಇಪ್ಪಲ್ಲಿ ರಾಣಿ ಜೆನ್ನನು ನೋಡಿ ನೀವು ನಾಚಿರಿ, ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಪಿಕ್ಚರ್ ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಗೆನ್ನೆ ಮುದ್ದಾಡಿ ಹೋಗುವೆನು, ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ. ಡಾನ್ಸ್ ಮಾಡಿ ಅಂದ್ರೆ ನೀವು ವಸ್ತ್ರಾಭರಣ ಮಾಡ್ತಾರೆ, ಮತ್ತೆಲ್ಲ ಹೇಳ್ದು ಪ್ರಾಬ್ಲಮ್ ಏನ್ ಗೊತ್ತಾ ಹೇಳಿದ್ನ, ದೊಡ್ಡ ಪಂಕಜ, ಹ್ಯೂಜ್ ಪಂಕಜ, ಎತ್ತೋದಕ್ಕೆ ಆಡ್ಸೋದಕ್ಕೆ ಸ್ವಲ್ಪ ಕಷ್ಟ. ಅಲ್ಲಿ ಸ್ನಾನನೂ ಮಾಡಲ್ಲ, ಕೊಳೆಲೇ ಎಲ್ಲರೂ ಎಲಿಮಿನೇಟ್ ಆಗ್ತಾರೆ. ನಿನ್ನೆ ಈವ್ನಿಂಗ್ ಈವ್ನಿಂಗ್ ಅದೇ ಜೊತೆಲಿದ್ರ ಅಲ್ಲ ನೋಡಿ, ಅದೇ ಕರೆಕ್ಟಾಗಿ ಹೇಳಿ. ನಾನು ಸ್ನಾನ ಮಾಡಿದೆ ಅಂದ್ರೆ ನೀವು ಜೊತೆಗಿದ್ದೀರಾ ಅಂದ್ರೆ ಟೈಮಿಂಗ್ ಮಿಸ್ ಆದ್ರೆ ಏನೇನೋ ಅರ್ಥ ಆಗುತ್ತೆ. ಅದಕ್ಕೆ ಹೇಳೋದು ನಂದು ದೊಡ್ಡ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಬೇಡ. ನಿವೇದಿತಾ ಅವ್ರೆ, ನನ್ ಜೊತೆ ಸಿನಿಮಾ ಆಕ್ಟ್ ಮಾಡ್ತೀರಾ? ಯಾಕೆ? ಆಕ್ಟಿಂಗ್ ಅಲ್ಲ ಇಲ್ಲ ಸರ್, ಅವ್ರು ಮಾಡಲ್ಲ. ಕಾಂಟ್ರವರ್ಸಿ ಆಗ್ಬಿಡತ್ತಲ್ಲ. ಎಕ್ಸಾಕ್ಟ್ಲಿ, ಕಾಂಟ್ರವರ್ಸಿ ಮಾಡಲ್ಲ ಅವರು. ಅಯ್ಯೋ. ಓಕೆ, ಇಲ್ಲಿ ಬಂದಿರೋದೇ ಹೆಚ್ಚು ಸರ್. ಅವ್ರು ಹೋಗೋದ್ರಲ್ಲಿದ್ದಾರೆ, ಇನ್ನೊಂದ್ 2 ಅವರ್ ಹೋಗ್ತಾರ. ಹೌದಾ? ನೀವೆತ್ತನ ಹೇಳಿದ್ರಿ? ಇವಾಗ ಹೇಳ್ದೆ. ಅಪ್ಪ ನಿನ್ನೆ ಹೇಳ್ತಾ ಇದ್ಯಾ 2 ಅವರ್ ಯಾರಾದ್ರೂ ಒಬ್ರು ಕಾಯ್ತಾ ಇದೀವಿ. ಅಲ್ಲ 2 ಅವರ್ ಅಲ್ಲ, ಇನ್ನೂ ಬೇಗ ಹೋದ್ರೆ ಒಳ್ಳೇದ ನಮ್ಗೆ. 2 ಅವರ್ಗಿನ್ನ ಮುಂಚೆ ಹೋದ್ರೆ ಒಳ್ಳೇದು. ನಾನು ಸಿನಿಮಾಗೆ ಹಾಕೊಂಬೋದಲ್ಲ ಅವ್ರು. ಬನ್ನಿಪಾ. ಕೂತೆಪಾ. ಬೇಕಾ? ಇರ್ಲಿ ಒಡೆ. ಅವ್ರು ಒಂದು ದಿನಕ್ಕೆ 5 ಸತಿ ಊಟ ಮಾಡ್ತಾರೆ. ಒಡೆ ಕೇಳ್ತಿದ್ದಾರೆ. ಬೇಡ. ಆಮೇಲೆ ಆಫ್ಟರ್ ಎಫೆಕ್ಟ್ ತೊಳಿ ಇಲ್ಲ ತಿನ್ಲೇಬೇಕು ಈಗ. ಬಂದಿರೋದು ನನ್ಗೋಸ್ಕರ ತಾನೆ. ಅವನ ಹತ್ರ ಏನ್ ಮಾತು? ನಂಬಕ್ ಆಗಲ್ಲ ನಿನ್ನ. ಇಲ್ಲ ಇಲ್ಲ ಇಲ್ಲ. ನೀನ್ ಅಲ್ಲೋಗ್ ಗುರು, ಅಲ್ಲೋಗ್ ಅನ್ನೋ ಹತ್ರ ಹೋಗಿ ಕುತ್ಕೊ ನೀನು. ನಾವಿಲ್ಲೇ ಇದೀವಿ, ಹತ್ರ ಇರ್ತೀವಿ. ಯಾಕೆ ಮತ್ತೆ ಹ್ಯಾಪಿ ಎಂಡ್ಗೆ ಪಾರ್ಟ್ನರ್ ಜೊತೆ ಆಗ್ಬಿಟ್ರೆ ನನಗೆ ತಿನ್ನೋದು ನೋ 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 ನೋ. ನಾವಲ್ಲೇ ಲೆಕ್ಕ ಹಾಕೊಂಡೇ ಇದೀವಿ. ಪರವಾಗಿಲ್ಲ. ಏನ್ ಲೆಕ್ಕ ಆಗ್ತಾ ಇದೀರಾ? ಮಧ್ಯಾಹ್ನ ಊಟ ತರ್ಸೋಣ ಅಂತ. ಶೌಚಾಲಯಕ್ಕೆ ಹೋಗಿ ಒಂದ್ಸರಿ ಸ್ನಾನ ಮಾಡಿದ್ರೆ ಒಂದು ಉಪಹಾರ ತಗೊಂಡ್ರೆ ರಾತ್ರಿ ಊಟ ಮುಗಿಸಿ ನೀರ್ ಕುಡಿದ್ರೆ ಎಷ್ಟಾಗುತ್ತೆ ಅಂತ ಎಲ್ಲ ಖಾಲಿ ಆಗತ್ತೆ. ನನ್ಗೂ ಅನ್ಸ್ತಾ ಇತ್ತು ಆಚೆ ಒಳಗಡೆ ಏನ್ ಆರಾಮಾಗಿರ್ತಾರ ಬಿಡು ಮಾತಾಡ್ಕೊಂಡು ಅಂತ. ಸೊ ಒಳಗ್ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಬಿಕಾಸ್ ಇದೆಲ್ಲ ನೋಡೋದ್ನಲ್ಲ.
ಕೊಡೋದು ಅವರೇ ಕೊಟ್ಟಿದ್ದ ದುಡ್ಡು ಖರ್ಚು ಮಾಡಕ್ ನಮ್ಗೆ ಬಿಡಲ್ಲ ಆತರ ಮನ್ಸ್ ಚೇಂಜ್ ಮಾಡಿ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ. ನಾವು ₹1 ಖರ್ಚು ಮಾಡಕ್ ಮನ್ಸು ಬರಲ್ಲ. ಅದೆಲ್ಲದಕ್ಕಿಂತ ಬೇಜಾರಾಗಿದೆ ಸರ್. ಟಾಯ್ಲೆಟ್ ಹೋದ್ರೆ ಆಡ ಹೇಳ್ಕೊಂಡು ಹೋಗ್ಬೇಕು, ಅದೇ ಬೇಜಾರಾಗಿದೆ. ಚಾಲೆಂಜ್ ಬಾಸ್, ಅದು ಮೆಂಟಲ್ ಎಬಿಲಿಟಿ, ಅದು ಮಾಡ್ಲೇಬೇಕು. ನಿದ್ದೆ ಇಲ್ಲ ಅಲ್ಲಿ, ಫ್ರೀಯಾಗಿ ಹೋಗಂಗಿಲ್ವಾ ಅಲ್ಲಿ ಅಂತ. ಮನೇಲಿ ಹೋದ್ರೆ ಆತರ ಹಾಡ್ ಹೇಳ. ಆಕ್ಚುಲಿ ಈ ಶೋ ಏನ್ ಮಾಡಿದೆ ಅಂದ್ರೆ ಹಿಂದೆ ಮುಂದೆ ನೋಡ್ದೆ ಮಾಡ್ಬಿಟ್ಟಿದೀರಾ ನೀವು. ಏನ್ನ ಏನ್ನ ನಮಗ್ ಮುಂದೆ ಊಟ ಹೋಗ್ಬೇಕು, ಹಿಂದೆ ಅದೋಗ್ಬೇಕು, ಹಿಂದೆ ಮುಂದೆ ನೋಡ್ದೆ ಪ್ರೋಗ್ರಾಮ್ ಮಾಡ್ಬಿಟ್ಟು ಹಿಂದೆ ಮುಂದೆ ಕಷ್ಟ ಮಾಡ್ಬಿಟ್ಟಿದ್ದಾರೆ ಸರ್. ಅದ್ ಯಾವಾಗ್ಲೂ ಇದ್ದಿದ್ದೆ ಅಲ್ಲ, ಯಾವಾಗ್ಲೂ ಕಷ್ಟ ಇರುತ್ತೆ ಅದು. ಡಬ್ಬಾ ರೋಡಲ್ ಡಬ್ಬಾ ಟೈಮಲ್ ಡಬ್ಬಾ ಹುಡುಗಿ ಸಿಕ್ಬಿಟ್ಲು ಡಬ್ಬಾ ರೋಡಲ್ ಡಬ್ಬಾ ಟೈಮಲ್ ಡಬ್ಬಾ ಹುಡುಗಿ ಸಿಕ್ಬಿಟ್ಲು ಡಬ್ಬಾ ಡಬ್ಬಾ ಅನ್ಕೊಂಡಂಗೆ ಡಬ್ಬಾ ಲಬ್ಬು ಆಗೋಯ್ತು. ನಾನು ಡಬ್ಬಾ ನೀನು ಡಬ್ಬಾ, ಹಾಡ್ದೋನ್ ಡಬ್ಬಾ, ಕೇಳ್ದೋನ್ ಡಬ್ಬಾ, ಬರ್ದೋನ್ ಡಬ್ಬಾ, ನೋಡ್ದೋನ್ ಡಬ್ಬಾ, ಮಾಡ್ದೋನ್ ಡಬ್ಬಾ, ಎಲ್ಲಾ ಡಬ್ಬಾ ಡಬ್ಬಾ ಸಾಂಗ್ ಎಲ್ಲ ಡಬ್ಬಾ ತರ ಡಾನ್ಸ್ ಮಾಡಿದ್ವಿ ಈಗ ಅಂತ. What's up? Tell me. Darling anchor is back. Thank you so much. ಇಲ್ಲಿ ತನಕ, ಈ ಕ್ಷಣದ ತನಕ ನೀವು 30 ಗಂಟೆಗಳನ್ನ ಕಳೆದಿದ್ದೀರಾ. 30 hours. ಕಂಗ್ರ್ಯಾಚುಲೇಷನ್ಸ್. ಇಷ್ಟೊತ್ತು ನಮ್ಮ ಯೋಗಿ ಲೂಸ್ ಮಾದವ್ರ ಜೊತೆಗಿದ್ರು. ಏನ್ ಅನ್ನಿಸ್ತು ಕಂಪನಿ ಬೆಳಗ್ಗೆ? ಖುಷಿ ಆಯ್ತು, ಸರ್ಪ್ರೈಸಿಂಗ್. ಖುಷಿ ಅನ್ನಿಸ್ತಾ? ಯೋಗಿ ಏನ್ ಅನ್ನಿಸ್ತು ಸೀರಿಯಸ್ ಆಗಿ? ತುಂಬಾ ಖುಷಿ ಆಯ್ತು. ಚಾಲೆಂಜ್ ಅಂದ ತಕ್ಷಣ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಇರುತ್ತೆ ಒಳಗಡೆ ಅಂತ. ದುಡ್ಡು ಕೊಟ್ಟದ್ನೆಲ್ಲ ತಗೊಳ್ಳೋದು ಅನ್ನೋದು 100% ಗೊತ್ತಿರಲಿಲ್ಲ. ಅಂದ್ಮೇಲೆ ಗೊತ್ತಾಯ್ತು. ಇವರೆಲ್ಲ ಅದ್ ಹೆಂಗ್ ಸರ್ವೈವ್ ಮಾಡ್ತಾ ಇದಾರೋ ಎಷ್ಟೊತ್ತರೆಗೂ ಗೊತ್ತಿಲ್ಲ. ನಾನು ಅವ್ರ ಮುಂದೆ ಕುತ್ಕೊಂಡ್ ಟಿಫನ್ ಮಾಡ್ದೆ, ನೀರ್ ಕುಡ್ದೆ ಅಂದ್ರೆ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದಾರೆ. ದಟ್ಸ್ ದ ಚಾಲೆಂಜ್ ಅವ್ರಿಗೆ. ಹೌದು, ಅಂಡ್ ಒಂದು ನಾನು ಇವತ್ತವರೆಗೂ ಈ ರೀತಿಯ ಒಂದು ಕಾನ್ಸೆಪ್ಟ್ ಮಾಡಿ ಶೋ ಮಾಡಿದ್ದನ್ನೆಲ್ಲೂ ನೋಡಿಲ್ಲ. ಇವ್ರನ್ನೆಲ್ಲ ಮೀಟ್ ಮಾಡಿದ್ದು, ಮಾತಾಡಿದ್ದು ವಂಡರ್ಫುಲ್. 6 ಜನದಲ್ಲಿ ಯಾರು ತುಂಬಾ ಬ್ರೈಟ್ ಆಗಿದ್ದಾರೆ, ಯಾರು ಗೆಲ್ಬಹುದು ಅಂತ ಅನಿಸ್ತಾ ಇದೆ ಹಂಗೆ ಅವ್ರ ಮುಖಗಳು ನೋಡಿ? ಅನ್ಸಿದ್ದು ಹೇಮಂತ್, ಬಿಕಾಸ್ ಅವ್ನ ಮಕ್ಕದಲ್ಲಿ ಸ್ಟ್ರೆಸ್ ಕಾಣಿಸ್ತಾ ಇಲ್ಲ. ಹೌದಾ? ನಾನು ಆಕ್ಚುಲಿ ನಿನ್ನೆಯಿಂದ ಹೇಳ್ತಾ ಇದೀನಿ, ಕಣ್ಣೆಲ್ಲ ಯಾಕೋ ಹಿಂಗ್ ಆಡ್ತಾ ಇದೆ. ಇಲ್ಲ, ಅವನ ಮಕ್ಕದಲ್ಲಿ ಸ್ಟ್ರೆಸ್ ಇಲ್ಲ. ಸಾಗರ್ ಫೇಸ್ ಅಲ್ಲೂ ಅಷ್ಟೊಂದು ಸ್ಟ್ರೆಸ್ ಕಾಣಿಸ್ತಾ ಇಲ್ಲ. ಆಂಡ್ರ್ಯೂ ಅವ್ನಿಗೆ ಹಿಂಸೆ ಆಗ್ತಾ ಮಾತಾಡ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆಂಡ್ರ್ಯೂಗ್ ಹಿಂಸೆ ಆಗ್ತಾ ಇರೋದು ಬೇರೆ ಕಾರಣಕ್ಕೆ, ಪ್ರೆಷರ್ ಕಡೆ ಬರೋ ತನಕ ತಡೆಯೋದಿದೆಯಲ್ಲ, ಅದು ಪ್ರೆಷರ್ ಬೇರೆ ಕಡೆ ಕಾಣಿಸ್ತಾ ಇದೆ. ಕರೆಕ್ಟ್. ಇವ್ರ 3 ಜನದಲ್ಲಿ ನನ್ಗನ್ಸ್ದಂಗೆ ನಿವೇದಿತಾ ಬೇಗ ಆಚೆ ಹೋಗ್ತಾರೆ ಅಂತ. ಓಹೋ, ಬಿಕಾಸ್ ಸಖತ್ ಸೈಲೆಂಟ್ ಆಗೋದ್ರು ಅವರು. ಇಲ್ಲಿ ಅಷ್ಟೊಂದು ಆಕ್ಟಿವಿಟೀಸ್ ನಡೀತಾ ಇದ್ರು, ಸೈಲೆಂಟ್ ಆದ್ರು. ಸೊ ಎನಿವೇಸ್, ಇನ್ನು ಸಿಕ್ಕಾಪಟ್ಟೆ ಚಾಲೆಂಜಸ್ ಗಳಿದೆ ಅವ್ರಿಗೆ. ಇನ್ನು ಬರೀ 30 ಗಂಟೆ ಮಾತ್ರ ಕಳೆದಿರೋದು, ಇನ್ನು 42 ಗಂಟೆ ಸವಿಬೇಕು ಅವರು. ಅಂಡ್ ನನಗೊಂದಷ್ಟು ಕೆಲಸ ಇದೆ. ಹಾಕೊಂಡು ನಾವು ರುಬ್ಬಬೇಕು. ಶೋ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಚೆನ್ನಾಗಾಗ್ಲಿ, ಡಾರ್ಲಿಂಗ್ ಯಶಸ್ವಿ ಆಗ್ಲಿ, ಇಡೀ ಚಾಲೆಂಜ್ ಟೀಮ್ ಇಂದ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 1 ಸೆಕೆಂಡ್. ಏನ್ ಮತ್ತೆ ಹೇಳ್ತಾ ಇದೀನಿ, 30 ಗಂಟೆ ಕಳೆದಿದ್ರೆ ಇನ್ನು 42 ಗಂಟೆ ಬಾಕಿ ಇದೆ. ಬಟ್ ಒಂದು ಸೀರಿಯಸ್ ಕನ್ಫೆಷನ್ ನನಗೆ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರೋದು. ನಿನ್ನೆ ರಾತ್ರಿಯ ನಿಮ್ಮ ಎಲ್ಲ ಮಾತುಗಳು, ನಿಮ್ಮ ಆಟಿಟ್ಯೂಡ್ ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ಜನಕ್ಕೆ ಯಾವುದೇ ಬಗೆಯ ಸೀರಿಯಸ್ನೆಸ್ ಇಲ್ಲ, ಯಾವ ವಿಷಯದ ಬಗ್ಗೆನೂ ಸೀರಿಯಸ್ನೆಸ್ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಷ್ಟು ಜನ ಇಲ್ಲಿ 6 ಜನ ನಿನ್ನೆ ಬಂದಾಗ ಜೀವನದಲ್ಲಿ ಅದಾಗಬೇಕು ಇದಾಗಬೇಕು ಅಂತ ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಏನೇನೋ ಗೋಲ್ಸ್ ಇದೆ ಅಂತ ಹೇಳಿದ್ರಿ. ನಿಮ್ಮ ಆಟಿಟ್ಯೂಡ್ ನೋಡಿದ್ರೆ ಪ್ರಾಯಶಃ ನೀವ್ ಯಾರು ಆ ಗೋಲ್ ಮುಟ್ಟಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಮೋಸ್ಟ್ಲಿ ಒಳೊಳಗೆ ನಿಮ್ಗೆ ಗೊತ್ತಾಗ್ತಾ ಇದೆ. ಏನೇನ್ ಮಾಡಿದ್ರಿ ನಿನ್ನೆ ರಾತ್ರಿಯಿಂದ ಒಂದು ಸಣ್ಣ ಮೆಲ್ಕ್ ಹಾಕೊಳ್ಳಿ. ನೀವೇನ್ ಅಚೀವ್ ಮಾಡ್ತೀರಿ ಅದೇ ನಮ್ಮ ಚಾಲೆಂಜು. ದುಡ್ಡಿನ ಜೊತೆಗೆ ನಾವು ಕೊಡೋ ಚಾಲೆಂಜ್ಗಳ ಜೊತೆಗೆ 72 ಗಂಟೆ ನಿದ್ದೆ ಮಾಡಬಾರ್ದು ಅನ್ನೋದು ಸೀರಿಯಸ್ ಆಗಿ ಅನಿಸ್ತಾ ಇರೋದು. ಬಹಳ ಆರಾಮಾಗಿ 6 ಜನ ಪಿಕ್ನಿಕ್ ಬಂದಿದ್ರಿ, ಯಾರಿಗೂ ಯಾವ್ದ್ರ ಬಗ್ಗೆನೂ ಕೇರ್ ಇಲ್ಲ. ಓಕೆ
ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಇಲ್ಲಿಂದ ಆಚೆ ಹೋದ್ಮೇಲೆ ಫೋನ್ ಮಾಡೋಣ, ವಾಟ್ ಈಸ್ ದೇರ್ ಇನ್ ಲೈಫ್ ಅನ್ನೋ ಥರ ಆಟಿಟ್ಯೂಡ್ ಇದೆ. ಬೇಡ. ಇದು 4 ಜನ ನೋಡೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ನೀವೇ ರೂಪಿಸ್ಕೋತಾ ಇರೋದು. ಕೆಟ್ಟ ಇಂಪ್ರೆಷನ್ ಕೊಡಕ್ಕೆ ಹೋಗ್ಬೇಡಿ. ಇನ್ನೊಂದಷ್ಟು ಚಾಲೆಂಜಸ್ ಇದೆ, ಯೋಚನೆ ಮಾಡಿ ಹೇಗೆ ಒಬ್ಬೊಬ್ಬರನ್ನಾಗಿ ನೀವು ಪ್ರೂವ್ ಮಾಡ್ಕೋತೀರಿ ಅಂತ. ಓಕೆ, ಇನ್ನು 42 ಗಂಟೆ ಇದೆ, ನಾಟ್ ಈವನ್ ಹಾಫ್ ನೀವು ಕವರ್ ಮಾಡಿರೋದು. ನೆಕ್ಸ್ಟ್ ನಾನು ಕೊಡೋ ಚಾಲೆಂಜಲ್ಲಿ ನೀವೆಷ್ಟು ಸೀರಿಯಸ್ ಆಗಿರ್ತೀರೋ ನೋಡಿ, ಎಲಿಮಿನೇಟ್ ಮಾಡಬೇಕಾ ಮಾಡಬಾರ್ದಾ ಡಿಸೈಡ್ ಮಾಡ್ತೀನಿ. ಬಿಕಾಸ್ ನಿಮ್ಮನ್ನ ಕಂಟಿನ್ಯೂಸ್ ಆಗಿ ಗಮನಿಸ್ತಾ ಇರ್ತೀನಿ. ನಾನು ಒಬ್ಬನೇ ಅಲ್ಲ, ಇಲ್ಲಿ 8 ಕ್ಯಾಮ್ರಾ ಇದೆ, 8 ಕಣ್ಣುಗಳಿದೆ, ಬಹಳ ಸೂಕ್ಷ್ಮವಾಗಿ ನಿಮ್ಮನ್ನು ಗಮನಿಸ್ತಾ ಇರುತ್ತೆ. ಒಳ್ಳೆದಾಗಲಿ. ನೆಕ್ಸ್ಟ್ ಚಾಲೆಂಜ್ ಮತ್ತೆ ಬರ್ತೀನಿ ನಾನು. ಮಲಗಬೇಡಿ, 30 ಗಂಟೆ ಆಗಿರೋದು, ಅದನ್ನು ಇನ್ನೂ ಕವರ್ ಮಾಡಿಲ್ಲ. ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸ್. ಗುಡ್ ಲಕ್. Thank you, sir. People are forgetting competition. Lively as much as possible. So very lively. Keep yourself intact. ಮಾತಾಡ್ಲೇಬೇಕು. ನಾನ್ಸೆನ್ಸ್ ವಾಟ್ ಎವರ್ ನಮ್ಮನ್ನ ಎಬ್ರಿಸಕ್ಕಾದ್ರು ನಾವು ಯಾರ ಹತ್ರ ಮಾತಾಡ್ಬೇಕು, ಕ್ಯಾಮ್ರಾ ಹತ್ರ ಮಾತಾಡೋಕ್ಕಾಗಲ್ಲ. ಹೆಂಗಾದ್ರು ನಮ್ಮನ್ನ ನಾವು ಲೈವ್ಲಿ ಆಗಿ ಇಟ್ಕೊಬೇಕು, ನಮ್ಮ ಮೈಂಡ್ನ ಅಟ್ಲೀಸ್ಟ್ ಆಕ್ಟಿವ್ ಆಗಿ ಇಟ್ಕೊಬೇಕಂದ್ರೆ ಯು ಹ್ಯಾವ್ ಟು ಟಾಕ್, ಇಲ್ಲಾಂದ್ರೆ ಆಗೋದಿಲ್ಲಮ್ಮ. ಬಾಯಿಗಳು ಬಿಸಿ ಹಸಿಯಾಗಿದ್ದಾಗಲೇ ಚಾಲೆಂಜರ್ಸ್ಗೆ ಎದುರಾಯಿತು ಮತ್ತೊಂದು ಮಹಾ ಚಾಲೆಂಜ್. ನಮ್ಮ ನೆಕ್ಸ್ಟ್ ಚಾಲೆಂಜ್ಗೆ ಚಾಲೆಂಜರ್ಸ್ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಓಕೆ ಚಾಲೆಂಜರ್ಸ್, ಒನ್ ಮೋರ್ ಟ್ರಂಪ್ ಕಾರ್ಡ್ ಚಾಲೆಂಜ್. ಏನಿರ್ಬೋದು? ಕಣ್ಮುಂದೆ ನೀರು, ಮಣ್ಣು. ಆಂಡ್ರ್ಯೂ, ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದೀರ ಅಂತ ಗೊತ್ತು, ಅದು ಮಾತ್ರ ಬೌಲ್ ಅಲ್ಲಿ ತುಂಬಿಸೋದಿರಲ್ಲ ಇರ್ಬೋದು, ಯಾಕಂದ್ರೆ ಅಷ್ಟೊಳ್ಳೆ ಬೌಲ್ ಗಲೀಜ್ ಮಾಡಕ್ ನನ್ಗೂ ಮನ್ಸು ಬರ್ತಲ್ಲ. ಓಕೆ, ಸೊ ಇದ್ರಲ್ಲಿ ಏನೋ ಇದೆ. ನಾನು ಈಗ ಈ 6 ಜನನ್ನ 2 ಟೀಮ್ ಆಗಿ ಡಿವೈಡ್ ಮಾಡ್ತೀನಿ, 3 ಜನದ್ದು. ಓಕೆ, ಅನುಶ್ರೀ, ಆಂಡ್ರ್ಯೂ ಅಂಡ್ ಸಾಗರ್, ನೀವು ಒಂದು ಟೀಮಿಗೆ ಬನ್ನಿ. 2 ಟೀಮಿಂದ ಒಬ್ಬೊಬ್ರು ಅಲ್ಲಿ ಹೋಗಿ ನಿಂತ್ಕೋತೀರಾ. ಬಾಲ್ಗಳು ಒಳಗಡೆ ಹೋಗುತ್ತೆ, ನಿಮ್ಮ ಕೈಗಳನ್ನ ಕಟ್ಟುತ್ತಾರೆ, ಬಾಲ್ ಅನ್ನು ಹುಡುಕ್ತೀರಾ, ಬಾಯಿನಲ್ಲಿ ಕಚ್ಕೋತೀರಾ, ಒಂದೊಂದೇ ಬಾಲ್ನ ಅದ್ರಲ್ಲಿ ಹಾಕ್ತೀರಾ. ಪ್ರತಿ ಸರ್ತಿ ಹಿಡಿಯೋ 2 ಕಂಟೆಸ್ಟೆಂಟ್ಗೆ 5-5 ನಿಮಿಷ ನಾನು ಕೊಡ್ತಾ ಹೋಗ್ತೀನಿ. ಹಾಗೆ 3 ಜನದ ಟರ್ನ್ ಬರುತ್ತೆ. ಯಾರು ಫೈನಲಿ ಜಾಸ್ತಿ ಬಾಲ್ಸ್ ನ ಕಲೆಕ್ಟ್ ಮಾಡಿರ್ತಾರಲ್ಲ ಅವರು ವಿನ್ನರ್. ಬೆಸ್ಟ್ ಪರ್ಫಾರ್ಮರ್ಸ್ ವಿಲ್ ಹ್ಯಾವ್ ಅಡ್ವಾಂಟೇಜ್ ಅಂಡ್ ವರ್ಸ್ಟ್ ಪರ್ಫಾರ್ಮರ್ಸ್ ವಿಲ್ ಹ್ಯಾವ್ ಪರ್ಫಾರ್ಮಿಂಗ್ ಟೀಮ್ ವಿಲ್ ಹ್ಯಾವ್ ಪನಿಷ್ಮೆಂಟ್. ರೆಡಿ ಇದ್ದೀರಾ? ಹನುಮಂತು, ನಿಮ್ದು ಆರೆಂಜ್ ಟೀಮು, ನಿಮ್ದು ಪರ್ಪಲ್ ಟೀಮು. ನೀವೇ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟ್ ಯಾರು ಹಿಡಿತಾರೆ ಅಂತ. ನೀವು ಏನೇ ಸ್ಟ್ರಾಟಜಿ ಬೇಕಾದ್ರೂ ಬಳಸ್ಕೋಬಹುದು, ಇಟ್ಸ್ ಅಪ್ ಟು ಯು. ನನಗೆ ಅಲ್ಟಿಮೇಟ್ಲಿ ಕೌಂಟ್ ಕೊಡಿ, ಗೆಲ್ಲಿ. ಓಕೆ, ರೆಡಿ ಇದ್ದೀರಾ? ಶುರು ಮಾಡೋಣ. ಹೇಮಂತ್, ಸಾಗರ್, ರೆಡಿ? ಓಕೆ, ಗೆಟ್ ರೆಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ವೆರಿ ಗುಡ್. Very good. Very good, Hemant. Fast. Oh! Get up. Sagar. Line up. ಕೌಂಟಿಂಗ್ ಬಹಳ ಈಸಿ ಮಾಡ್ಬಿಟ್ಟಿದ್ದಾರೆ ಇಬ್ರು ಸೇರ್ಕೊಂಡು. ಸಾಗರ್, ಅನುಶ್ರೀ ಅಂಡ್ ಆಂಡ್ರ್ಯೂ, ನಿಮ್ ಟೀಮ್ 1, 2, 3, 4. ಆರೆಂಜ್ ಟೀಮ್ 4, ಪರ್ಪಲ್ 1, 2, 3, 15. ವೆಡನ್ ಹೇಮಂತ್, ಸೂಪರ್. 4, 15. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ನಿಮ್ ಕಡೆಯಿಂದ? ಯಾ, ಕಮಾನ್ ಸ್ಟಾರ್ಟ್.
ಟೈಮ್ ಅಪ್. ವೆಲ್ ಡನ್. ಎಷ್ಟೆಷ್ಟು ಕಲೆಕ್ಟ್ ಮಾಡಿದಾರೆ ನೋಡೋಣ. ಒಂಬತ್ತು. ಪರ್ಪಲ್ ನೋಡ್ಕೊಳ್ಳಿ. 1 2 3 4 5 10. ಫೈನಲ್ ಕೌಂಟ್ ಡೌನ್ ಆಮೇಲೆ ಹೇಳ್ತೀನಿ. ವೆಲ್ ಡನ್. ಇಬ್ರು ಚೆನ್ನಾಗಿ ಆಡಿದ್ರಿ. ಆಂಡ್ರೂ ಅಂಡ್ ನಿವೇದಿತಾ ರೆಡಿ? ಯಾ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಸ್ಟಾರ್ಟ್. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಹೊಸ ಹುಡುಗಿ ಕೈಯಲ್ಲಿ ಕೆಂಪಾದ ಗೋರಂಟಿ, ಹಳೆ ಗೆಳತಿ ಕೆಮ್ಮಿದರೆ ಪ್ರಯಾಣ ಗ್ಯಾರಂಟಿ. ಬಿದ್ದು ಒದ್ದಾಡೋದ್ರಲ್ಲಿ ಆಂಡ್ರೂ ಅದೇನ್ ಸುಖ ಕಣ್ಣು. ಏಳಯ್ಯ ಅಂದ್ರೆ ಹೇಳ್ತಾನೆ ಇಲ್ಲ. ಕೊನೆಗೂ ಆಂಡ್ರೂನ ಏಳ್ಸೋಕೆ ನಮ್ಮ ಹನುಮಂತನೇ ಬರಬೇಕಾಯ್ತು. ವೆಲ್ ಡನ್ ಬೋತ್ ದ ಟೀಮ್ಸ್. ಸೋಮಪ್ಪ ಹನುಮಂತ, ಸ್ಟಾರ್ಟ್ ವಿತ್ ದ ಆರೆಂಜ್ ಟೀಮ್. 1 2 3 ಪರ್ಪಲ್ 1 2 3 4 14. ಓಕೆ, ಹೇಳ್ಬಿಡ್ಲ ರಿಸಲ್ಟ್ ಏನು ಅಂತ? ಹೇಳಿ ಸರ್. ಹಾ, ಆರೆಂಜ್ 20 ಆಗಿರುತ್ತೆ ಸರ್. ಓಕೆ, 17 ಬಾಲ್ಗಳು ಮಾತ್ರ ಎತ್ತಕ್ಕಾಗಿದ್ದು. ಹಾ, ಪರ್ಪಲ್ ಟೀಮ್ ನೀವೆಷ್ಟು ಎತ್ತಿದ್ರಿ? 40 ಅರೌಂಡ್ ಅಂತ ಅನ್ಕೊಂಡಿದೀನಿ. ಸೂಪರ್. 43 ಕರೆಕ್ಟ್. ಸೊ ನಮ್ಮ 3 ಚಾಲೆಂಜ್ಗಳ ಮೊದಲನೇ ಚಾಲೆಂಜ್ ಅಲ್ಲಿ ನಿಮ್ ಟೀಮ್ ಗೆದ್ದಿದ್ರಿ, ಪರ್ಪಲ್ ಟೀಮ್ ಗೆದ್ದಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಸಾಗರ್? ಚೆನ್ನಾಗಿತ್ತು ಸರ್. ಸ್ಟಾರ್ಟಿಂಗ್ ನಾನು ಮಾಡ್ತಿದ್ದೆ, ನೀವು ಬಟ್ ಅಲ್ಲಿ ಹೋಗ್ತಾ ಅಲ್ಲಿ ತುಂಬಾ ಹೊಂಡ ಅಲ್ಲಿ ಜಾಸ್ತಿ ಇತ್ತು, ನನ್ಗೆ ಗೊತ್ತಾಗಿಲ್ಲ. ಇಲ್ಲಿ ಕಡಿಮೆ ಇತ್ತು, ಅಲ್ಲಿ ಹೋಗ್ತಾ ಅಲ್ಲಿ ಲಾಕ್ ಆಗೋಯ್ತು. ಫಸ್ಟ್ ಟೈಮ್ ಎದ್ದೆ, ಬಟ್ ಮತ್ತೆ ಸೆಕೆಂಡ್ ಟೈಮ್ ಕಂಟಿನ್ಯೂ ಅಲ್ಲ ಹಾಗೆ ಬಿದ್ದಿದ ತಕ್ಷಣ ಸೊ ನನಗೆ ಫೈಟ್ ಕೊಡಕ್ ಆಗ್ಲಿಲ್ಲ. ಅವಾಗ ಏನಾರು ಆಗಿದ್ರೆ ಡೆಫಿನೆಟ್ ಆಗಿ ನಾನು ಶೋರ್ ಕೊಡ್ತಿದ್ದೆ. ಅನುಶ್ರೀ, 3 ಜನ ನಾನ್ ಪ್ರಯತ್ನ ಪಟ್ಟ ಹಾಗೆ ಪಟ್ಟಿದ್ರೆ ಬಹುಶಃ ಮಾಡೋಕ್ ಆಗ್ತಿತ್ತೇನೋ. ಸ್ವಲ್ಪ ಆಂಡಿ ಕೇರ್ಲೆಸ್, ಅಂದ್ರೆ ಮಾಡಕ್ ಆಗಲ್ಲ ಅಂತ. ಅಂಡ್ ಅವರು ಒಂಥರ ಹೇಗೆ ಅಂದ್ರೆ ಜನರ ಮುಂದೆ ಬಂದ್ಬಿಟ್ರೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಕಾಮಿಡಿ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ, ಟ್ರೈ ಮಾಡೋದಿಲ್ಲ. ಅವ್ರು ಬೇಗ ಅವ್ರನ್ನವ್ರು ಓಕೆ ನಾನ್ ಸೋತೋಗ್ಬಿಟ್ಟೆ, ಒಪ್ಕೊಂಡ್ಬಿಟ್ಟೆ, ಶರಣಾಗ್ಬಿಟ್ಟೆ ಅನ್ನೋ ಒಂದು ಇದನ್ನ ಲೆಕ್ಚರ್ ನ ಕೊಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಐ ಆಮ್ ಅಪ್ಸೆಟ್. ನಿಮ್ಮ 3 ಜನದಲ್ಲಿ ಯು ಆರ್ ದ ಬೆಸ್ಟ್ ಪರ್ಫಾರ್ಮರ್. ಆಕ್ಚುಲಿ ಟೀಮ್ ಸೋತಿದ್ವಿ ಇಬ್ರಿಂದ ಅಂತ ಹೇಳ್ಬೋದು ಧೈರ್ಯವಾಗಿ. ಇಬ್ರು ಮಲಗಿದವ್ರು ಹೇಳಲೇ ಇಲ್ಲ. ಇಬ್ರು ಕೇರ್ಲೆಸ್ ಮಾಡಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ನಾನ್ ಸ್ಟ್ರೈಟ್ ಆಗಿ ಹೇಳ್ತೀನಿ, ಅವ್ರು ಬೇಜಾರಾದ್ರೂ ಪರವಾಗಿಲ್ಲ. ಐ ಡೋಂಟ್ ಮೈಂಡ್. ನಾನು ಗೆಲ್ಲಿ ಅಂತ ಕಳಿಸಿದ್ದು, ಹಾಗಾಗಿ ಇಟ್ಸ್ ಅ ಗೇಮ್. ಓಕೆ ಆಂಡಿ, ಉಕ್ಕಿನ ಮನುಷ್ಯ ಕೇಳಿದ್ದೆ, ಮಣ್ಣಿನ ಮನುಷ್ಯ ಇವೆಲ್ಲ ನೋಡ್ತಾ ಇರೋದು. ವೆಲ್, ಟ್ರೈ ಮಾಡಿದೆ. ಸ್ಟಿಲ್ ನನ್ಗೆ ಗೊತ್ತು ಈ ಹೊಟ್ಟೆ ಎಲ್ಲ ಸ್ವಲ್ಪ ಬಗ್ಗದ್ ಕಷ್ಟ ಅನ್ಬಿಟ್ಟು, ಬಟ್ ಸ್ಟಿಲ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಓಕೆ, ಏನನ್ನಿಸ್ತು? ಚಾಲೆಂಜ್ ಸೂಪರ್ ಆಗಿತ್ತು ಸರ್. ಓಕೆ, ವಿ ಅಕ್ಸೆಪ್ಟೆಡ್ ಇಟ್. ಚೆನ್ನಾಗಿ ಮಾಡೋದು. ವೆಲ್ ಡನ್. ಈಗ ಚಾಲೆಂಜ್ ನಂಬರ್ 2 ಏನು ಅಂತ ಹೇಳಿದ್ರೆ, ಒಬ್ಬೊಬ್ರಾಗಿ ಇಳಿತೀರ ಒಳಗಡೆ. ಕೆಸರಿನಲ್ಲಿ ಹೇಗೆ ಬೇಕಾದ್ರೂ ಓಡಾಡಬಹುದು. ಕೆಸರನ್ನ ಮೈ ತುಂಬಾ ಅಂಟಿಸ್ಕೋತೀರಾ. ಅಲ್ಲಿ ಟಬ್ಗಳಿರುತ್ತೆ, 2 ಟೀಮ್ಗೆ 2 ಸಪರೇಟ್ ಟಬ್ ಇರುತ್ತೆ. ಆ ಟಬ್ ನಲ್ಲಿ ಕಲೆಕ್ಟ್ ಮಾಡ್ತೀರಾ. ಅಲ್ಟಿಮೇಟ್ಲಿ ವಿನ್ನರ್ ಡಿಸೈಡ್ ಆಗೋದು ಹೇಗೆ ಅಂದ್ರೆ, ಯಾರು ಜಾಸ್ತಿ ಮಡ್ಡನ್ನ ಕಲೆಕ್ಟ್ ಮಾಡಿರ್ತಾರೆ, ಯಾರು ಜಾಸ್ತಿ ಕೆಸರನ್ನ ಕಲೆಕ್ಟ್ ಮಾಡಿರ್ತಾರೆ, ಅವ್ರು ವಿನ್ನರ್ ಆಗ್ತೀವಿ. ರಕ್ಷಾ ರೆಡಿ? ರೆಡಿ? ಓಕೆ, ಒಂದ್ಸತಿ ಉರುಳಿದಿರ, ಆಗ ಗೊತ್ತು ಕೆಸರು ಎಲ್ಲೆಲ್ಲಿ ಜಾಸ್ತಿ ಇದೆ ಅಂತ. ಶುರು ಮಾಡ್ಲಾ? ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಬೇಗ ಬೇಗ. ಆಯ್ತದೆ ಲವ್ ಮಾಡಬೇಡಿ, ನೋವು ಆಯ್ತದೆ, ಹೂವ ಕೊಡಬೇಡಿ, ಮದುವೆ ಆಯ್ತದೆ, ಲಿಫ್ಟ್ ಕೊಡಬೇಡಿ, ಖರ್ಚು ಆಯ್ತದೆ, ಲಿಫ್ಟ್ ಕೊಡಬೇಡಿ, ಕಷ್ಟ ಆಯ್ತದೆ, ಅತ್ತಿ ನಗಬೇಡಿ, ತುಟ್ಟಿ ನೋಯ್ತದೆ.
ಎತ್ತಲೆ ಆರೆಂಜ್ ಟೀಮ್ ಅಂಡ್ ಪರ್ಪಲ್ ಟೀಮ್ ಇಬ್ರು ಎರಡನೇ ಗೇಮ್ನು ಎರಡನೇ ಚಾಲೆಂಜ್ನು ಯಶಸ್ವಿಯಾಗಿ ಮುಗಿಸಿದ್ದೀರಾ. ಬಟ್ ಏನೋ ಇಬ್ರು ಬಹಳ ಕಾನ್ಫಿಡೆಂಟ್ ಆಗಿದ್ದೀರಾ, ನಾವು ಗೆದ್ದಿದ್ದೀವಿ ಅಂತ. ಕನ್ಫ್ಯೂಸ್ ಆಗ್ತಾ ಇದೆ. ಚೆಕ್ ಮಾಡ್ಲಾ? ಪರ್ಪಲ್ ಟೀಮ್, ಇದು ನೀವು ಕಲೆ ಹಾಕಿರೋದು. ಇಸ್ ದ ಮಾರ್ಕ್. ಆರೆಂಜ್ ಟೀಮ್ ನೀವೇ ಡಿಸೈಡ್ ಮಾಡಿ. ಎಲ್ಲ ನೋಡಾಯ್ತಾ? ನಿಮ್ ಜಾಗಕ್ಕೆ ಹೋಗಿ. ಇದು ಟೈ ಆಗಿದೆ ಅಂತ ಹೇಳ್ತಾ ಇದ್ವಿ. ಓಕೆ, ಇಬ್ರು ಈಕ್ವಲ್ ಆಗಿ ಕಲೆಕ್ಟ್ ಮಾಡಿದ್ದೀರಾ. ಓಕೆ, 2 ಚಾಲೆಂಜ್ ಪೋಸ್ ಮಾಡಿದ್ವಿ, ಬೆಸ್ಟ್ ಪರ್ಫಾರ್ಮರ್ಸ್ ಅಂಡ್ ವರ್ಸ್ಟ್ ಪರ್ಫಾರ್ಮರ್ಸ್ ಅಂತ. ಸೊ ಈಗ ವರ್ಸ್ಟ್ ಪರ್ಫಾರ್ಮರ್ ಯಾರು, ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಡಿಸೈಡ್ ಮಾಡೋದಕ್ಕೆ ಇನ್ನೊಂದು ಗೇಮ್ ಬಾಕಿ ಇದೆ. ಓಕೆ, ಒಂದು ಅವ್ರು ಗೆದ್ದಿದ್ದಾರೆ, ಒಂದು ಡ್ರಾ ಆಗಿದೆ. ಈಗ ನೀವು ಗೆದ್ರೆ ಡ್ರಾ ಆಗುತ್ತೆ, ಆಮೇಲೆ ನೋಡೋಣ. ಇಲ್ಲ ಅವ್ರು ಗೆದ್ರೆ ಅವ್ರು ವಿನ್ನರ್ಸ್ ಆಗ್ತಾರೆ. ಆಗ್ಬೋದಾ? ರೆಡಿ? ಓಕೆ, ಏನು ಅಂತ ಹೇಳಿದ್ರೆ ಟಗ್ ಆಫ್ ವಾರ್, ಹಗ್ಗ ಕೊಡ್ತೀವಿ. ಈ 3 ಜನ ಈ ಕಡೆ, ಈ 3 ಜನ ಈ ಕಡೆ. ಯಾರು ಫಸ್ಟು ನೀರಲ್ಲಿ ಬೀಳ್ತಾರೋ ಅವ್ರು ವರ್ಸ್ಟ್ ಪರ್ಫಾರ್ಮರ್ಸ್, ಎಳೆದು ನೀರ್ಗೆ ಹಾಕಿದವರು ಬೆಸ್ಟ್ ಪರ್ಫಾರ್ಮರ್ಸ್. ಆಗ್ಬೋದಾ? ರೆಡಿ? ಶೋರ್? ಶುರು ಮಾಡೋಣ. ಗುಡ್ ಲಕ್. ಯಾವ ಸೈಡ್ ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಅದಕ್ಕೆ ಟಾಸ್ ಹಾಕ್ತೀನಿ. ಹೆಡ್ಸ್. ಹೆಡ್ಸ್. ವಿಚ್ ಸೈಡ್? ಪರ್ಪಲ್ ಟೀಮ್ ಈ ಕಡೆ ತಗೊಂಡಿದ್ದಾರೆ, ಆರೆಂಜ್ ಟೀಮ್ ಈ ಕಡೆ. ಓಕೆ, ನಿಂತ್ಕೊಳ್ಳಿ ಇಲ್ಲಿ. ಸ್ಟಾರ್ಟ್. ಹಾವು ಸಾಯಲಿಲ್ಲ, ಕೋಲು ಮುರಿಲಿಲ್ಲ. ಹಗ್ಗ ಜಗ್ಗಾಟದ ಈ ಜಗಳದಲ್ಲಿ ಜಯಲಕ್ಷ್ಮಿ ಯಾರ ಕಡೆಗೋ. ಹಗ್ಗ ಬಿಟ್ರು Zero and 2 and you are the winners. Okay, purple team, you are the winners. Orange team, losers. Winners, losers. ಇವ್ರಿಗೆ ಅಡ್ವಾಂಟೇಜ್ ಇದೆ, ಇವ್ರಿಗೆ ಪನಿಷ್ಮೆಂಟ್ ಇದೆ. ಅದೇನು ಅಂತ ನಾನು ಚಾಲೆಂಜ್ ರೂಮಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಸ್ವಲ್ಪ ಕ್ಲೀನ್ ಆಗಿ ನಮ್ಮ ಹನುಮಂತ ಅವರು ನಿಮಗೆ ಜಳಕ ಮಾಡಿಸ್ತಾರೆ. ಎಂಜಾಯ್ ದ ಬಾತ್. ಸಿಕ್ಕಾಪಟ್ಟೆ ಏಟ್ ಮಾಡ್ಕೊಂಡಿದ್ರ? ಅದು ತುಂಬಾ ತರ್ಚಿದೆಯಲ್ಲ ಸರ್, ಅದೇ ಜಾಸ್ತಿ ಉರಿತಾ ಇರೋದು. ಸರ್ ನಮ್ಗೇನಾಗಿಲ್ಲ. ಓಕೆ ಓಕೆ. ಪರ್ಪಲ್ ಟೀಮ್ ಗೆದ್ದಿದ್ರಿ ಅಲ್ಲ? ಹಾ, ಹೇಮಂತ್, ರಕ್ಷಾ ಅಂಡ್ ನಿವೇದಿತಾ ವಿನ್ನರ್ಸ್. ಸೊ ನಾ ಇಲ್ಲಿ ಬಂದಿರೋದು ಒಂದು ಅಡ್ವಾಂಟೇಜ್ ಅಂಡ್ ಒಂದು ಪನಿಷ್ಮೆಂಟ್ ತಗೊಂಡು. ಈ ಟ್ರಂಪ್ ಕಾರ್ಡ್ ಬಳಸ್ಕೊಳಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ 3 hours. ಓಕೆ, ನಿಮ್ಗೆ ಹೇಳ್ತಾ ಇರ್ತಾರೆ ಇನ್ನು ಎಷ್ಟು ಟೈಮ್ ಬಾಕಿ ಇದೆ ಈ ಟ್ರಂಪ್ ಕಾರ್ಡ್ ಬಳಸ್ಕೊಳಕ್ಕೆ. ಟ್ರಂಪ್ ಕಾರ್ಡ್ ಏನ್ ಸಿಗುತ್ತೆ ನೋಡ್ಕೊಂಡು ಆಮೇಲೆ ಪನಿಷ್ಮೆಂಟ್ ಏನು ಅಂತ ಆಮೇಲೆ ಹೇಳ್ತೀನಿ. ಟ್ರಂಪ್ ಕಾರ್ಡ್ ಏನ್ ಸಿಗ್ಬೋದು ನನಗೆ ಗೊತ್ತಿಲ್ಲ. ನಿಮ್ಮ 3 ಜನದಲ್ಲಿ ಯಾರನ್ನ ಕಳಿಸ್ತೀರಿ ಕಳಿಸಿ. ಹಿಪೋಪೊಟಮಸ್ ಕಣ್ಣಿಗೆ ಏನೋ ಹಾಕೊಂಡು ಮಲಗಿದೆ. ನಿಮ್ಮ 3 ಜನಕ್ಕೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈ ಟ್ರಂಪ್ ಕಾರ್ಡ್ ಅಲ್ಲಿರೋ ಸೌಲಭ್ಯ ಏನಿದೆ ಮಲ್ಕೊಳ್ಳೋದು ಅಂತ, ಇದನ್ನ 3 hours ಒಳಗಡೆ ಬಳಸ್ಕೋಬೇಕು. ಓಕೆ, ಅಂಡ್ ಫಾರ್ 30 minutes. Each one 30 minutes. Each one 30 minutes and on one condition. Yes sir. ಇದು ಮೋಸ್ಟ್ ಇಂಪಾರ್ಟೆಂಟ್ ರೂಲ್. ಏನು ಅಂತ ಹೇಳಿದ್ರೆ ಅಟ್ ಎ ಟೈಮ್ 3 ಜನ ಮಲಗಬೇಕು. 3 ಜನ ಅಟ್ ಎ ಟೈಮ್ ನಿದ್ದೆ ಮಾಡೋ ಹಾಗಿದ್ರೆ ಮಾತ್ರ ಇದನ್ನ ನೀವು ಬಳಸ್ಕೋಬಹುದು. ಈಗ ಅಡ್ವಾಂಟೇಜ್ ಕೊಟ್ಟಿದ್ದೆ ಯಾಕಂದ್ರೆ ಪಾಪ ತುಂಬಾ ಕಷ್ಟಪಟ್ಟು ಕೆಸರಲ್ಲಿ ಬಿದ್ದು ಗೆದ್ದಿದ್ದಾರೆ. 3 ಜನ ಪನಿಷ್ಮೆಂಟ್ ಏನು ಅಂತ ಹೇಳಿದ್ರೆ, ಆ 3 ಜನರಿಂದ ನೀವು 3 ಜನ ಸೇವೆ ಮಾಡಿಸ್ಕೋಬಹುದು. ಅದು ನಿಮ್ಮಿಷ್ಟ ಆಗಿ, ಬಟ್ ಕಂಪಲ್ಸರಿ. 30 ನಿಮಿಷನೂ ಮಾಡಿಸ್ಕೋತೀರಾ, 5 ನಿಮಿಷ ಮಾಡಿಸ್ಕೋತೀರಾ, ನಿಮಗೆ ಬಿಟ್ಟಿದ್ದು. ತಲೆ ಮಸಾಜ್, ಮಸಾಜ್ ಇದು ಒಟ್ಟಿಗೆ ನಿಮಗೆ ಸಿಗ್ತಾರೋ
ಲಾಸ್ಟ್ ಟ್ರಂಪ್ ಕಾರ್ಡ್ ಅಂಡ್ ಅಡ್ವಾಂಟೇಜ್ ಅಂಡ್ ಪನಿಷ್ಮೆಂಟ್. ಓಕೆ, ಸೊ 3 years ಆದ್ಮೇಲೆ ಇನ್ನೊಂದು ಚಾಲೆಂಜ್ ಜೊತೆಗೆ ಬರ್ತೀನಿ. ಇವತ್ತು ನಾವೊಂದು ಟಾಸ್ಕ್ ಗೆದ್ದಿದ್ದಕ್ಕೆ ನಮ್ಗೊಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ. 30 minutes ಪವರ್ ನ್ಯಾಪ್. ಸೊ ನಾವ್ ಅದ್ ಬೇಡ ಅಂತ ಅನ್ಕೊಂಡಿದೀವಿ. 30 ನಿಮಿಷ ಮಲ್ಕೊಂಡ್ರೆ ಮತ್ತೆ ಫುಲ್ ಮಲ್ಕೊಂಡೇ ಇರ್ತೀವಿ. ಯಾಕಂದ್ರೆ ಅವ್ರ ಅಲಾರಾಮ್ ಮಾಡಿದ್ರು ಇನ್ನು ಎದೋಳೋ ಸ್ಟ್ರೆಂತ್ ನಮ್ಗಿಲ್ಲ. ಇವಾಗ ಇರೋದನ್ನ ಕಂಟಿನ್ಯೂಟಿ ಮಾಡೋಷ್ಟು ಸ್ಟ್ರೆಂತ್ ಇದೆ. ಒಂದ್ಸತಿ ಹೋಗ್ಬಿಟ್ರೆ ನಾವು ವಿಕೆಟ್ಸ್ ಎಲ್ಲ ಬೋಲ್ಡ್ ಅದಕ್ಕೆ. ಹಲೋ ಸರ್. ಯಾಕೋ ನಾನು ಕೊಟ್ಟ ಅಡ್ವಾಂಟೇಜ್ ನ ತಗೊಳ್ಳಿಲ್ಲ. ಅದು ಮೋಸ್ಟ್ಲಿ ಡಿಸ್ಅಡ್ವಾಂಟೇಜ್ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ. ಯಾಕೆ ತಗೊಳ್ಳಿಲ್ಲ? ಸರ್ ಆಲ್ಮೋಸ್ಟ್ ಒಂದು 40 hours ನಿದ್ದೆ ಕೆಟ್ಟಿದ್ದೀವಿ. ಕರೆಕ್ಟ್. ಒಂದು 30 minutes ಅಂತ ಮಲ್ಗೋದ್ರು ನ್ಯಾಪ್ ತಗೊಂಡ್ರು ನಮಗೆ ಮೋಸ್ಟ್ ಪ್ರಾಬ್ಲಿ ಇನ್ನೊಂದ್ ಸ್ವಲ್ಪ ಬೇಕು ಅನ್ಸುತ್ತೆ. ಅದು ಡ್ರೌಸಿನೆಸ್ ಇನ್ನ ಇರುತ್ತೆ, ಆಮೇಲೆ ಮುಂದಕ್ಕೆ ಕಂಟಿನ್ಯೂ ಇಲ್ಲ, ನಮ್ಮ ಐಡಿಯಾ ಇದ್ದು ನೀವು ಫ್ರೆಶ್ ಆಗ್ತಿರೋ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ. ಲಾಸ್ಟ್ ಸಂಚಿಕೆಯಲ್ಲಿ ಬರೀ 15 ನಿಮಿಷ ಕೊಟ್ಟಿದ್ವಿ ಇಬ್ರು ಪಾರ್ಟಿಸಿಪೆಂಟ್ಸ್. ಅವರಿಬ್ಬರೇ ಫೈನಲ್ಸ್ ಬಂದಿದೆ, ಅವರಿಬ್ಬರೇ ಕಡೆ ತನಕ ಉಳ್ಕೊಂಡಿದ್ವಿ. ಯಾಕೆಂದ್ರೆ ಆ 15 ನಿಮಿಷದ ನಿದ್ದೆನೆ ಅವ್ರನ್ನ ಕಾಪಾಡಿ. ಗೊತ್ತಿದೆಯಲ್ಲ, ಒಂದ್ಸತಿ ಮಲಗ್ ಬಿಟ್ರೆ ಹೋದ್ರೆ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಸೊ 3 ಜನ ಮಾತಾಡ್ಕೊಂಡೆ ಡಿಸಿಷನ್ ತಗೊಂಡಿದ್ದೀವಿ. ಏನಾಗ್ಬಿಟ್ಟಿದೆ ಅಂದ್ರೆ ನನ್ಗೆ ಅವ್ನ್ ಗೊತ್ತು, ನಾನು ಇವಾಗ ಮಲಗಿದ್ರೆ ಇನ್ನೆರಡು ದಿವಸ ನಾನು ಇದೊಳಲ್ಲ 100%. ಓಕೆ, 42 hours ಕಂಪ್ಲೀಟ್ ಮಾಡಿದ್ದೀರಿ. ಎನಿವೇಸ್ ಉಳಿದಿರೋ 30 hours 30 ಗಂಟೆಗಳ ಕಾಲ ಏನಿದೆ, ಇನ್ನು ಮೇಲೆ ನಿಜವಾದ ಚಾಲೆಂಜಸ್ ಅಂತ ಶುರು ಆಗುತ್ತೆ. ಈಗ ನಾನು ಒಂದು ಚಾಲೆಂಜ್ ಅನ್ನ ತಗೊಂಡ್ಬಂದಿದ್ದೀನಿ. ರೆಡಿನಾ? ರೆಡಿ ಸರ್. ರೆಡಿ? ಓಕೆ. ಈ ಚಾಲೆಂಜ್ ಒಬ್ರು ಎಲಿಮಿನೇಟ್ ಆಗ್ತಾರೆ. ಸೊ ಇದು ಎಲಿಮಿನೇಷನ್ ಚಾಲೆಂಜ್ ರೌಂಡ್. ನಿಮ್ಮ ಏಕಾಗ್ರತೆ ಅಂತ ಏನಿದೆ, ಕಾನ್ಸಂಟ್ರೇಷನ್ ಏನಿದೆ, ಕೋಆರ್ಡಿನೇಷನ್ ಏನಿದೆ, ನಾನು ಕೊಡೋ ಚಾಲೆಂಜ್ ನಲ್ಲಿ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಬಿಕಾಸ್ 42 ಗಂಟೆ ಕಳೆದ್ಬಿಟ್ಟಿದ್ರೆ ಇನ್ನು 30 ಗಂಟೆಗಳ ಕಾಲ ಕಳೆಯೋದು ಅಷ್ಟೊಂದು ಕಷ್ಟ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಶುರು ಮಾಡೋಣ ನಮ್ಮ ಚಾಲೆಂಜ್. ಇನ್ನರಿ ಪ್ರತಿಯೊಬ್ಬರಿಗೂ ಈ ತರದ ಒಂದು ಸ್ಲೇಟ್ ಅನ್ನ ಕೊಡ್ತೀನಿ. ಇದ್ರ ಮೇಲೆ ಚಾಲೆಂಜ್ ಅಂತ ಬರ್ದಿದೆ. ಓದ್ತಾ ಇದೀರಲ್ಲ? ಕಣ್ಣು ಓಪನ್ ಆಗಿದೆ ಅಲ್ಲ? ಕಾಣಿಸ್ತಾ ಇದೆ ಅಲ್ಲ? ಬ್ಲರ್ ಆಗಿಲ್ಲ ಅಲ್ಲ? ಇದ್ರ ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ, ನಾವು ಒಂದಷ್ಟು ಬಿಂದಿಗಳನ್ನ ಕೊಡ್ತೀವಿ. ಆ ಬಿಂದಿಗಳನ್ನ ಒಂದೊಂದಾಗಿ ಹತ್ತಿರವಾಗಿ ಈ ಪ್ರತಿಯೊಂದು ಅಕ್ಷರದ ಮೇಲೆ ನೀವು ಜೋಡಿಸ್ತಾ ಹೋಗ್ಬೇಕು. ಅದು ನಮಗೆ ಲೆಕ್ಕ ಸಿಕ್ಲಿಲ್ಲ ಅಂದ್ರೆ ಎಷ್ಟು ಬಿಂದಿಗಳನ್ನ ಅಂಟಿಸಿದಿರಾ ಅನ್ನೋದ್ರ ಮೇಲೆ ಯಾರು ವರ್ಸ್ಟ್ ಪರ್ಫಾರ್ಮರ್ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ನಿಮಗೆ 45 ನಿಮಿಷ ಟೈಮ್ ಕೊಡ್ತೀನಿ ನಾನು. ಈ 45 ನಿಮಿಷದಲ್ಲಿ ಫಸ್ಟ್ ಯಾರು ಮುಗಿಸ್ತಾರೋ ಅವ್ರು ಮುಗಿಸಿದ ಕೂಡಲೇ ಬಂದು ಕ್ಯಾಮ್ರಾ ತೋರಿಸ್ಬೇಕು. ಸೊ ಇದರಲ್ಲಿ ವರ್ಸ್ಟ್ ಪರ್ಫಾರ್ಮರು ಎಲಿಮಿನೇಟ್ ಆಗ್ತಾರೆ. ಇದು ಚಾಲೆಂಜ್. Okay, your time starts now. ಏನ್ ಮಾಡ್ತಿದ್ದೀರಲ್ಲ? ಬೊಟ್ಟಿಡ್ತಾ ಇದ್ದೀವಿ. ಎದ್ದಿದ್ರೆ ಕಾಟು, ಮಲ್ಗಿದ್ರೆ ಲಾಟು. ಏನ್ರಿ ಬೆಡ್ಶೀಟ್ ಇದು ಬೆಡ್ ಇದ್ದಂಗೆ. ಯಾಕಮ್ಮ ಮೈಕೆಲ್ಲ ಬೀಳ್ಸ್ಕೊಂಡ್ಬಿಟ್ಟಿದ್ಯಾ? ಕುತ್ಕೊಂಡ್ರೆ ಅದ್ ಕೆಳಗೆ ಹೋಗ್ಬಿಡುತ್ತೆ. ಕೆಳಗೆ ಹೊಡಗ್ಬಿಡುತ್ತಾ? ಕುತ್ಕೊಳಕ್ ಸರಿ ಆಗಲ್ಲ, ನನ್ಗೆ ಕಂಫರ್ಟೇಬಲ್ ಆಗಲ್ಲ. ಪರವಾಗಿಲ್ಲ, ಹೆಂಗೆ ಕುತ್ಕೊಂಡ್ ಮಾಡ್ತೀನಿ ಬಿಡಿ. ಅಲ್ಲ, ಅವರು ಆದ್ರೂ 5,000 ಕೊಡ್ಲಿಲ್ಲ, ನೀವಾದ್ರೂ ಕೊಡಿ, ನಿಮ್ಗೆ ಮಸಾಜ್ ಆದ್ರೂ ಮಾಡ್ತೀನಿ. ಅವ್ರ ಹತ್ರ ಮಾಡ್ಸ್ಕೊಂತೀನಿ. ನಾನು ಯೋಚನೆ ಮಾಡ್ತೀನಿ ರೀ, ಟಾಸ್ಕ್ ಮುಗಿಲಿ ಪಕ್ಕಾ ನಿಮಗೆ ಕಾಸು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಕಾಸು ನೀವು ಕೊಡೋದೇ ಬೇಡ. ಮತ್ತೆ ಊಟಕ್ಕೆ ಬಂದಾಗ ಕೊಡಿ ಸಾಕು. ಹೌದಾ? ಕೊಡೋದು ಬೇಡ. ಇವಾಗ ಬೇಡ ತಾನೆ? ಓಕೆ ನೋಡೋಣ ಬಿಡಿ. ನಿಧಾನ ಕೂತೂರಕ್ಕೆ ಹೋಗೋ ಬರುತ್ತಾ? ಫ್ರೀ ತಾಳ್ರಿ, ಆಮೇಲೆ ನಾನೇ ಒತ್ತಿಸ್ಕೊಂತೀನಿ.
ಇವಾಗ ಒತ್ತೋದಷ್ಟೇ, ಅವಾಗೆಲ್ಲ ಒತ್ತೋದಕ್ಕಲ್ಲ. ನಾನ್ ಬಂದಾಗ ಮಾತ್ರ ಮಾಡಿಸ್ಕೊಬೇಕು ನೀವು. ಟೈಮ್ ಇಲ್ಲ ಈಗ. ಟೈಮ್ ಇಲ್ವಾ? ನನ್ನ ಕೈಗಳು ಈಗ ಬಿಸಿ ಇದೆ. ಬಿಸಿ ಇದೆಯಾ? ನನ್ನ ಕೈಗಳು ಫ್ರೀ ಇರುತ್ತಲ್ಲ, ಆಗ ನಿಮ್ಮನ್ನ ಕರೆದು ನಾನು ಮಸಾಜ್ ಮಾಡಿಸ್ಕೊಳ್ತೀನಿ. ನಾನು ಅವಾಗ ಬಿಸಿ ಇರ್ತೀನಲ್ಲ. ಹಾಗಾದ್ರೆ ನಮ್ಗೆ ಬೇಡ ಬಿಡಿ. ಬೇಡ. ಬೇಡವಾ? ಬೇಡ. ಅನ್ಭವಿಸ್ರಿ. ನನ್ನ 3 ಅವ್ರು ಹೆಂಗ್ ನಗದು ತೋರ್ಸಿ ಒಂದ್ಸಲ. ಇನ್ನೊಂದ್ಸಲ ಒನ್ ಮೋರ್. ಸೂಪರ್ ಅಪ್ಪ ನೀವು. ಬಾಯ್ ಸರ್. ಏನ್ ಚಾಲೆಂಜ್ ಕೊಟ್ಟಿದ್ದೆ? ಸ್ಟಿಕ್ಕರ್ಸ್ ಅನ್ಸೋದು. ಸ್ಟಿಕ್ಕರ್ಸ್ ಅಂಟಿಸ್ಬೇಕು ಅಂತ. ಹೆಂಗ್ ಅಂಟಿಸ್ಬೇಕು ಅಂತ? ಅದು ಗ್ಯಾಪ್ ಕಾಣಿಸ್ಬಾರ್ದು, ಬ್ಲೂ ಲೈನ್ ಕಾಣಬಾರ್ದು ಅಂತ. ಓಕೆ, ನಿಂತ್ಕೊಳ್ಳಿ. ಓಕೆ, ಎಷ್ಟು ಚೆನ್ನಾಗಿತ್ತು ನಿಮ್ಮ ಕಣ್ಣಿಗೂ ಕೈಗೂ ತಲೆಗೂ ಕೋಆರ್ಡಿನೇಷನ್. ಬರೀ ಬ್ಯಾಕ್ ಪೇನ್ ಇದೆ, ವಾಯ್ಸ್ ಹೋಗಿದೆ, ಅದ್ ಯಾವ್ದ್ರಿಂದ ಅಂತ ಗೊತ್ತಾಗ್ತಿಲ್ಲ. ಇದು ಎಲಿಮಿನೇಷನ್ ಚಾಲೆಂಜ್ ಅಂತ ಹೇಳಿದ್ದೆ. ಯಾರ್ಯಾರು ಸೇಫ್ ಆಗಿದ್ದಾರೆ, ಯಾರ್ಯಾರು ಆಲ್ಮೋಸ್ಟ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಚಾಲೆಂಜ್ ನ ಹೇಳ್ತಾ ಹೋಗ್ತೀನಿ. ಅವ್ರು ಕೂತ್ಕೊಳ್ಳಿ. Challenge accepted.